ಪ್ರೀತಿಪಾತ್ರರಾದವರ ಜೊತೆಗೆ ಬದುಕಬೇಕು ಅನ್ನುವ ಅನಿಸಿಕೆ ಎಲ್ಲರದ್ದು ಕೂಡ. ನಾವು ಪ್ರೀತಿಸುವವರು, ನಮ್ಮನ್ನು ಪ್ರೀತಿಸುವವರು ಸದಾ ಜೊತೆಗಿರಬೇಕು ಅಂತ ಅಪೇಕ್ಷಿಸ್ತೇವೆ. ಆದರೆ ಅದು ಹಾಗೆ ಆಗೋಲ್ಲ. ಯಾವುದೋ ಕಾರಣಕ್ಕೆ ಭೌತಿಕವಾಗಿ ನಾವು ದೂರ ಉಳಿಯಬೇಕಾಗಿ ಬರುತ್ತೆ. ಹಾಗಂತ ನಮ್ಮ ಬದುಕಿಗೆ ಚೈತನ್ಯ ತುಂಬುವ ಕಾರ್ಯವನ್ನು ಎಷ್ಟು ದೂರದಲ್ಲಿದ್ದರೂ ನಮ್ಮ ಪ್ರೀತಿಪಾತ್ರರಾದವರು ಮಾಡುತ್ತಾರೆ ಅನ್ನೋದನ್ನು ಒಬ್ಬ ಪ್ರಾಜ್ಞ ಹಲವು ನಿದರ್ಶನಗಳ ಮೂಲಕ ಹೇಳ್ತಾನೆ. ಕ್ವೇಂದೋರ್ ಮಂಡಲ ಮಂಬುದಿಃ ಕ್ವಚರವಿಃ ಪದ್ಮಾಕರಃ ಕ್ವಸ್ಥಿತಃ ಕಾಭ್ರಾಸ್ಸಂತಿ ಮಯೂರ ಪಂಕ್ತಿರಮಲ ಕ್ವಾಲಿಹ್ವವ ಮಾಲತಿ ಹಂಸಾನಾಂಚ ಕುಲಂಕ್ವ ದೂರ ವಿಷಯೇ ಕ್ವಾಸ್ತೆ ಸರೋ ಮಾನಸಂ ಯೋ ಯಸ್ಯಾಭಿಮತ ಸತಸ್ಯ ನಿಕಟೆ ದೂರೇಪಿ ಸನ್ವಲ್ಲಭಃ. ಚಂದ್ರಮಂಡಲ ಎಲ್ಲಿಯೋ ಇದೆ. ಚಂದ್ರ ಉದಯಿಸಿದರೆ ಸಮುದ್ರ ಉಕ್ಕೇರುತ್ತೆ. ಸೂರ್ಯ ಎಲ್ಲಿಯೋ ಇದ್ದಾನೆ, ಅವನು ಉದಿಸಿ ಬಂದರೆ ಕಮಲ ಹರಡತ್ತೆ. ಎಲ್ಲೋ ಮೋಡ ಇದೆ, ಮೋಡ ಬಂದರೆ ಇನ್ನೆಲ್ಲೋ ನವಿಲು ನಲಿಯತ್ತೆ, ನಾಟ್ಯವಾಡತ್ತೆ. ಎಲ್ಲಿಯೋ ದುಂಬಿ ಇದೆ, ದೂರದಲ್ಲಿರುವ ಮಲ್ಲಿಗೆಯನ್ನು ಅದು ಹುಡುಕಿಕೊಂಡು ಬರುತ್ತೆ. ಹಂಸ ಎಲ್ಲಿಯೋ ಇದೆ, ದೂರದ ಮಾನಸ ಸರೋವರವನ್ನು ಅದು ಹುಡುಕಿ ಹೋಗುತ್ತೆ. ಹಾಗಾಗಿ ಯಾರು ಯಾರಿಗೆ ಇಷ್ಟವೋ, ಯಾರು ಯಾರಿಗೆ ಪ್ರಿಯರೋ ಅವರು ದೂರದಲ್ಲಿದ್ದರೂ ಕೂಡ ಹತ್ತಿರವೇ ಇರ್ತಾರೆ, ಮನಸ್ಸಿನೊಳಗೆಯೇ ಇರ್ತಾರೆ, ಬದುಕಿಗೆ ಬೇಕಾದ ಚೈತನ್ಯವನ್ನು ತುಂಬುತ್ತಾರೆ. ಶುಭಂ ಭೂಯಾತ್.